ವೆಲ್ಕಮ್ ಟು ಮೈ ವಿಡಿಯೋಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತಿನ ರೆಸಿಪಿ ಚಿಕನ್ ಬಿರಿಯಾನಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಒಂದು 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, 2 ಚಕ್ಕೆ, 2 ಲವಂಗ, ಮರಾಠಿ ಮಗ್ಗು, ಪಲಾವ್ ಎಲೆ ಮತ್ತು 2 ಈರುಳ್ಳಿನ ದೊಡ್ಡದಾಗಿ ಸ್ಲೈಸ್ ಮಾಡಿ ಅದನ್ನು ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ. ನೋಡಿ, ಫ್ರೈ ಆಗ್ತಾಯಿದೆ. ಅದು 2-3 ನಿಮಿಷ ನೀಟಾಗಿ ಫ್ರೈ ಆಗಬೇಕು. ಎಣ್ಣೆಲಿ ಉರಿ ಮೀಡಿಯಮ್ ಇರಲಿ. ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾಯಿರಿ, ಇಲ್ಲಾಂದರೆ ಒಂದು ಕಡೆ ಬ್ರೌನ್ ಕಲರ್ ಬಂದಿರುತ್ತೆ, ಇನ್ನೊಂದು ಕಡೆ ಬ್ರೌನ್ ಕಲರ್ ಬಂದಿರಲ್ಲ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕದು. ಕಲರ್ ಚೇಂಜ್ ಎಲ್ಲ ಬ್ರೌನ್ ಕಲರೇ ಬರಬೇಕು. ಅದು ಸ್ವಲ್ಪ ಜಾಸ್ತಿ ಒಂದು 4 to 5 ಮಿನಿಟ್ಸ್ ಅಂತೂ ನೀವು ಅದನ್ನು ಫ್ರೈ ಮಾಡಲೇಬೇಕು. ಸ್ವಲ್ಪ ಚೇಂಜ್ ಆಗ್ತಾಯಿದೆ ನೋಡಿ ಕಲರು. ನೋಡಿ, ಅದಕ್ಕೆ ನೆಕ್ಸ್ಟ್ ನಾನು ಪುದೀನ, ಕೊತ್ತಂಬರಿ, ಮೆಂತ್ಯ ಸೊಪ್ಪು ಇಷ್ಟು 3 ಹಾಕಿ ಅದನ್ನು ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ. 2-3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಫ್ರೈ ಮಾಡಬೇಕಾದ್ರೆ ಹಾಕಬೇಕದು, ಅದ್ರ ಟೇಸ್ಟ್ ಚೇಂಜ್ ಇರುತ್ತೆ. ಇವಾಗ ನೋಡಿ, ನಾನು ಅದಕ್ಕೆ ಬೆಳ್ಳುಳ್ಳಿ, ಹಸಿಶುಂಠಿ, ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀರೋ ಅದ್ರ ಮೇಲೆ ನೀವು ಅದನ್ನು ಜಾಸ್ತಿ ಇಲ್ಲ ಕಡಿಮೆ ಮಾಡ್ಕೊಳ್ತಾ ಹೋಗಿ. ನಮಗೆ 4 ಮೆಂಬರ್ಸಿಗೆ ನಾನು ಎಷ್ಟು ಬೇಕೋ ಅಷ್ಟು ನಾನು ತೊಗೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸು. ಓಕೆ, ಅದನ್ನು ಹಾಕಿ ಒಂದು 5 ಮಿನಿಟ್ಸ್ ಫ್ರೈ ಆಗಬೇಕು. ಅದು ಎಣ್ಣೆ ಬಿಡಬೇಕು. ಅದು ನೋಡಿ ಈಗ ಬೇಯ್ತಾ ನೋಡಿ ಈಗ ಬಿಡ್ತಾ ಇದೆ. ಅದಕ್ಕೆ ಸ್ವಲ್ಪ ಎಲ್ಲೋನ ಆ್ಯಡ್ ಮಾಡಿ ನೀಟಾಗಿ ಫ್ರೈ ಮಾಡಬೇಕು. ಅದನ್ನು ಒಂದು 5 ಮಿನಿಟ್ಸ್ ಫ್ರೈ ಮಾಡಿ, ಮೀಡಿಯಮ್ ಉರಿ ಇರಲಿ. ನೆಕ್ಸ್ಟು ನಾನು ಅದಕ್ಕೆ ಒಂದು ಅರ್ಧ kg ಬಾಯ್ಲರ್ ಚಿಕನ್ ತೊಗೊಂಡಿದ್ದೀನಿ. ಅದನ್ನು ನೋಡಿ, ನನಗೆ ದಪ್ಪದ ಪೀಸ್ ಮಾಡಿದ್ದು, ನಿಮಗೆ ಬೇಕು ಅಂದರೆ ಚಿಕ್ಕದಾಗಿ ಬೇಕಾದ್ರೂ ಪೀಸ್ ಮಾಡ್ಬೋದು. ಒಂದು ಅರ್ಧ kg ತೊಗೊಂಡಿದ್ದೀನಿ. 1-1.5 ಪಾವು, ನಾನು ಒಂದು 1/4 kgಗಿಂತ ಜಾಸ್ತಿ ಅಕ್ಕಿಗೆ ಇಷ್ಟು ಒಂದು ಅರ್ಧ kg ತೊಗೊಂಡಿದ್ದೀನಿ. ನೋಡಿ, ಅದನ್ನು ಫ್ರೈ ಮಾಡಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೆಕ್ಸ್ಟ್ ಅದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಟೊಮೊಟೊ ಆ್ಯಡ್ ಮಾಡಬೇಕು. ನೆಕ್ಸ್ಟು 1-2 ಟೊಮೊಟೊನ ಚಿಕ್ಕದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿರಿ. ನೋಡಿ, 2 ಟೊಮೊಟೊನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಬರೆಸಿ. ಅದನ್ನು ಒಂದು ವಿಷಲ್ ಆಗಿ ಅದು ತಣ್ಣಗಾದ್ಮೇಲೆ ನೆಕ್ಸ್ಟ್ ಅದಕ್ಕೆ ಗರಂ ಮಸಾಲ 1 ಸ್ಪೂನ್ ಹಾಕಿದ್ದೀನಿ. ಓಕೆ, ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡರ್ ಇರುತ್ತಲ್ಲ, ಸಾಂಬಾರು ಪೌಡರ್, ಅದನ್ನು ಮಿಕ್ಸ್ ಮಾಡ್ಬೋದು. ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಅದನ್ನು ಒಗ್ಗರಣೆಯಲ್ಲಿ ಸ್ವಲ್ಪ ನೀಟಾಗಿ ಫ್ರೈ ಮಾಡಿ. ಮತ್ತು ನೋಡಿ, ಇಲ್ಲಿ ನಾನು ಒಂದು 1/4 kgಗಿಂತ ಸ್ವಲ್ಪ ಜಾಸ್ತಿ ರೈಸ್ನ ಅಕ್ಕಿನ ತೊಳೆದು ನೀಟಾಗಿ ಒಂದು ಅರ್ಧ ಗಂಟೆ ನೆನೆಹಾಕಿದ್ದೀನಿ ನೀರಲ್ಲಿ. ಒಂದು 3-4 ಸಲ ವಾಶ್ ಮಾಡಿ ರೈಸ್ನ ನೆನೆಹಾಕಕ್ಕೆ ಬಿಟ್ಬಿಡಿ. ಆಮೇಲೆ ನೆಕ್ಸ್ಟು ನೀರನ್ನೆಲ್ಲ ಅದನ್ನು ಇದು ಮಾಡಿ ಅಕ್ಕಿನ ಅಷ್ಟೇ ತೆಗೆದು ಹಾಕಬೇಕು.
ನೆಕ್ಸ್ಟ್ ಅದಕ್ಕೆ ಪಕ್ಕದಲ್ಲಿ ನೋಡಿ ಕಾಯಿ ಹಾಲು ಅಕ್ಕಿ ಎಷ್ಟು ತೊಗೊಂಡ್ರಿಯೋ ಅದ್ರ ಡಬಲ್ ಇದು ಕಾಯಿ ರುಬ್ಬಿ ಅದ್ರದ್ದು ಹಾಲನ್ನ ಪಕ್ಕದಲ್ಲಿ ಸ್ವಲ್ಪ ಬಿಸಿ ಮಾಡೋಕ್ಕಿಟ್ಟು ನೋಡಿ ಈಗ ಹಾಕಿದ್ದೀನಿ. ತಣ್ಣಗಿರೋದು ಹಾಕ್ಬಿಡಿ. ಒಂಥರ ಸಿಂಕ್ ಆದಂಗೆ ಆಗುತ್ತೆ. ಚಿಕನ್ ಆಗಲಿ ಬೇರೆ ಯಾವುದೇ ಆಗಲಿ ಟೇಸ್ಟ್ ಬೇರೆ ಥರ ಇರುತ್ತೆ. ಸ್ವಲ್ಪ ಬಿಸಿ ಮಾಡಿ ಹಾಕಬೇಕು. ಕುದಿಸ್ಬಾರ್ದು ಕಾಯ್ದು ನೀರನ್ನ, ಒಡ್ದಂಗೆ ಆಗುತ್ತೆ ನೋಡಿ. ಅದ್ರ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ. ಅದನ್ನು ಮಿಕ್ಸ್ ಮಾಡಿ, ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಹಾಕಿಸಿ. ವಿಷಲ್ ಎಲ್ಲ ಇದಾದಮೇಲೆ ನೋಡಿ ತುಂಬ ಚೆನ್ನಾಗಾಗುತ್ತೆ ಬಿರಿಯಾನಿ. ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.